ಗೀತಾ ಗೀತಾ ಇವನ್ ಯಾರೋ ಜಾಣ ನಂತರ ದಡ್ಡನೆ ಹುಟ್ಟಿದ ಮಗು ಹೆಣ್ಣು ಅಂತ ಗೊತ್ತಿದ್ರು ತಲೆ ಕಟ್ಕೊಂಡು ಸಾಯೋದಕ್ಕೆ. ಪೇಪರಲ್ಲಿ ಇಲ್ದಿರೋದೆಲ್ಲ ಓದ್ತಾ ಇದ್ದಾರಮ್ಮ. ಅಯ್ಯಯ್ಯ ಅವನನ್ನ ಜೈಲ್ಗೆ ಹಾಕ್ಬಿಟ್ರ? ಹೋಗ್ಲಿ ಬಿಡು, ಇಂಥ ದರಿದ್ರಗಳನ್ನ ಕಟ್ಕೊಂಡು ಸಾಯೋದಕ್ಕಿಂತ ಜೈಲ್ನಲ್ಲಿ ಮುದ್ದೆ ಮುರಿಯೋದ ವಾಸಿ. ಹಾ ತಗೋ, ಕರೆಂಟ್ ಬಿಲ್ಗೆ 350, ವಾಟರ್ ಬಿಲ್ಗೆ 150. ಸಾಲು ಸಾಲು ಹೆಣ್ಣು ಮಕ್ಕಳನ್ನ ಹೆತ್ತು ಅವರ ಮದುವೆ ಸಾಲ ತೀರಿಸಲಾಗದೆ ನೇಣಿಗೆ ಶರಣಾದ ತಂದೆ ದಡ್ಡ. ಇವನ್ ಯಾರ ನಂತರ ದಡ್ಡ? ಅವನ್ ತರ ಹುಡ್ತಾ ಇಲ್ಲ ಕತ್ತಿಸಿ ಸಾಯಿಸ್ಬಿಟ್ಟಿದ್ರೆ ಇದೆಲ್ಲ ಇರ್ತಿತ್ತ? ಏ ದರಿದ್ರ ಹೆಣ್ಮಕ್ಳನ್ನ ಹೆರೋದ್ ಯಾಕೆ, ಸಾಲ ಮಾಡೋದ್ ಯಾಕೆ, ಸಾಯೋದ್ ಯಾಕೆ? ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಮಾಡಕ್ಕೆ 300 ಬೇಕು ಅಂದ್ಯಲ್ಲ, ತಗೋ ಖರ್ಚಿಗಿಟ್ಕೋ. ಅಕ್ಕ, 100 ರೂಪಾಯಿ ಪಾಕೆಟ್ ಮನಿಗೆ ಸಾಲಲ್ಲ. ದುಡ್ಡು ಖರ್ಚು ಮಾಡೋಷ್ಟು ಸುಲಭ ಅಲ್ಲ ಸಂಪಾದನೆ ಮಾಡೋದು. 100 ರೂಪಾಯಿ ತುಂಬಾ ದೊಡ್ಡದು, ಅರ್ಥ ಮಾಡ್ಕೋ. ಸರಿ, ಬೇಗ ರೆಡಿ ಆಗು, ಇವತ್ ನನ್ ಕೊನೆ ಪರೀಕ್ಷೆ, ಹೋಗ್ತಾ ಬಿಟ್ಟು ಹೋಗ್ತೀನಿ. ಏನು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಹೆಣ್ಣೆತ್ತವ್ರಿಗೆ ದಿನಾ ಪರೀಕ್ಷೆನೆ. ಲೇ ಕಾಫಿ ಕೊಡೆ. ತಗೊಳ್ಳಿ. ತಿನ್ನೋ ಅನ್ನದಲ್ಲಿ ಕಲ್ಲು ಹೊಡ್ಕೋದು ಆರೋಗ್ಯ, ಆದ್ರೆ ಇಲ್ಲದೆ ಇರೋ ಕಲ್ಲನ್ನ ಹಾಕೊಂಡು ಕೆದಕೋದು ದೌರ್ಭಾಗ್ಯ. ಅಂದ್ರೆ ಏನಿನ್ ಮಾತಿನ ಅರ್ಥ? ನಾನ್ ಪೇಪರ್ ಇಲ್ದಿರೋದು ಓದ್ತಾ ಇದೀನಿ ಅಂತನಾ? ಏ ಕಾಫಿ ನಿನ್ನ ಮಕ್ಕಳ ಮುಖ ಇದ್ದ ಹಾಗೆ ಇದೆ. ಇದನ್ನ ನಾನು ಕುಡಿದು ಸಾಯ್ಬೇಕು, ಕುಡಿದು ಸಾಯ್ತೀನಿ. ಹಾಯ್ ಭಾಜಿ, ವೆರಿ ಶುಭೋದಯ. ಏನಿದು ಬೆಳಿಗ್ಗೆ ಬೆಳಿಗ್ಗೆ? ಎಲ್ಲಿಂದ ಬರ್ತಿದ್ದೀರಾ? ರಾತ್ರಿ ವಿಜಯ್ ಮನೆಗೆ ಬಂದಿರಲಿಲ್ವಾ? ಅಪ್ಪ ಅದು ಇವತ್ತು ಸೆಮಿಸ್ಟರ್ ಫೈನಲ್ ಎಕ್ಸಾಮ್ಸ್ ಕಣ್ರಿ. ಅದಕ್ಕೆ ಕಂಬೈನ್ ಸ್ಟಡಿ ಮಾಡೋದಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದ. ಹೌದು ಬಾವಾ, ಪಾಪ ರಾತ್ರಿ ಪೂರ್ತಿ ಓದಿ 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 ಬೆಳಿಗ್ಗೆ ನಿದ್ದೆ. ಅದು ಸಹಜ. ಅದರಿಂದ ಅವನು ಎಕ್ಸಾಮ್ ಏನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ನಾ? ಅಲ್ಲ, ಇವತ್ತು ಬೆಳಿಗಿನ ತಿಂಡಿ ಮಿಸ್ ಮಾಡ್ಕೊಳ್ತಾ ಇದ್ದ. ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ ಬಂದೆ. ಹೋಗು ಕಂದ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ನೀನ್ ಹಾಕೊಳ್ಳೋ ಬಟ್ಟೆನ ನಾನು ಅಲ್ಲೇ ಇಟ್ಟಿದ್ದೀನಿ. ಹೋಗು, ಬೇಗ ರೆಡಿ ಆಗ್ಬಾ, ತಿಂಡಿ ಕಾಯ್ತಾ ಇರುತ್ತೆ. ವಿಜಯ್ ಮೇಲೆ ನಿನಗೆಷ್ಟು ಪ್ರೀತಿನೇ ಬಾನು? ತಾಯಿಗೆ ಮಕ್ಳ ಮೇಲಲ್ದೆ ಇನ್ಯಾರ ಮೇಲ್ರಿ ಪ್ರೀತಿ ಇರೋದಕ್ ಸಾಧ್ಯ? ನಿನ್ನಂತ ತಾಯಿನ ಪಡೆದಿರೋ ವಿಜಯ್ ನಿಜವಾಗ್ಲೂ ಪುಣ್ಯವಂತ ಅಲ್ಲ. ನಿಮ್ಮಂತ ಭಾವನನ್ನು ಪಡೆದ ನಾನು ಇನ್ನೆಷ್ಟು ಪುಣ್ಯವಂತ ಆಗಿರ್ಬೇಕು ಬಾವಾ. ಈ ಖುಷಿಗೆ ಒಂದು ಬಿಸಿ ಬಿಸಿ ಕಾಫಿ. ಬಟ್ರೆ ವೇರ್ ಇಸ್ ಬಟ್ರು? ಗೀತಾ, ಹಾಮ, ಪರೀಕ್ಷೆ ಚೆನ್ನಾಗಿ ಮಾಡಮ್ಮ. ಹಾಮ, ಓದಿರೋದು ಯಾವುದು ಮರಿದೇ ಇರೋ ಹಾಗಾಗಿ. ಸರಿ ಅಮ್ಮ. ಗೀತಾ, ನಿಮ್ಮಪ್ಪನ ಆಶೀರ್ವಾದ ತಗೋ. ಹೋಗುಮ. ಕೃಷ್ಣ ಮಾಧವ ವಾಸುದೇವ. 38:40. ಯಾಕೋ ಇವತ್ ನನ್ ಕೊನೆ ಪರೀಕ್ಷೆ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಪಲ್ಸೋಂಗಿದ್ದಿದ್ರೆ ನೀವಿಬ್ರು ಹೆಣ್ಮಕ್ಳು ಹುಡ್ತಿರ್ಲಿಲ್ಲ. ನಿಮ್ಮಮ್ಮ ಬಸ್ರಿ ಆಗಿದ್ದಾಗ ಗಂಡೆರು ಅಂತ ಆಶೀರ್ವಾದ ಮಾಡ್ದೆ. ಹೆತ್ಲಾ ದರಿದ್ರ, ನಿಮ್ಮಿಬ್ರನ್ನೇ ಹೆತ್ಲು. ಗೆಲುವಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ವಲ್ಲಪ್ಪ. ಏ, ಹೆಣ್ಣು ಅಂದ್ರೆ ಸೋಲು, ಗಂಡಿನ ಸಾಧನೆಗೆ ಅಡ್ಗೋಡೆ. ತಾನೂ ಸಾಧಿಸೋಲ್ಲ, ಸಾಧಿಸೋರ್ಗೂ ಬಿಡಲ್ಲ. ಅದೇ ನಿಜ ಆಗಿದ್ದಿದ್ರೆ ಒಂದ್ ಕಾಲೇ ಇಲ್ಲದ ಅರಣ್ಯಮಾಸಿನ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಆಗ್ತಿರ್ಲಿಲ್ಲ.
ಮಿತಾಲಿ ರಾಜ್ ಕ್ರಿಕೆಟ್ ಅಲ್ಲಿ ಡಬಲ್ ಸೆಂಚುರಿನೇ ಹೊಡೆಯಕ್ಕಾಗ್ತಿರ್ಲಿಲ್ಲ. ಮದರ್ ತೆರೇಸಾ ನೋಬೆಲ್ ಪ್ರಶಸ್ತಿ ಪಡೆಯಕ್ಕಾಗ್ತಿರ್ಲಿಲ್ಲ. ಕಿರಣ್ ಬೇಡಿ ಪೊಲೀಸ್ ಆಫೀಸರ್ ಆಗಕ್ಕಾಗ್ತಿರ್ಲಿಲ್ಲ. ಕಲ್ಪನಾ ಚಾವ್ಲಾ ಆಕಾಶಕ್ಕೆ ಹಾರಕ್ಕಾಗ್ತಿರ್ಲಿಲ್ಲ. ಫಾತಿಮಾ ಬೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜೇ ಆಗಕ್ಕಾಗ್ತಿರ್ಲಿಲ್ಲ. ಸೈನಾ ನೆಹ್ವಾಲ್, ಮೇರಿ ಕಾಮ್, ಸಾಕ್ಷಿ ಮಲ್ಲಿಕ್, PV ಸಿಂಧು ಇವರೆಲ್ಲ ಯಾರು ಒಲಿಂಪಿಕ್ಸ್ ಇಂದ ಮೆಡಲ್ ತರಕ್ಕೂ ಆಗ್ತಿರ್ಲಿಲ್ಲ. ನಿರ್ಮಲಾ ಸೀತಾರಾಮನ್, ಶಕುಂತಲಾ ದೇವಿ, ಪ್ರತಿಭಾ ಪಾಟೀಲ್ ಅಷ್ಟೆಲ್ಲ ಯಾಕೆ ನಮ್ಮ ಸಾಲು ಮರದ ತಿಮ್ಮಕ್ಕನಿಗಿಂತ ಬೇಕಾ? ವಾ 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 ಸಬಾಷ್. ಇದೆಲ್ಲ ಭಾಷಣ ಮಾಡ ಚೆನ್ನಾಗಿರುತ್ತೆ ಅಂತ ನಿನ್ನ ಮಗಳಿಗೆ ಹೇಳೇ ಸುಶೀಲಾ. ಇರೋ 130 ಕೋಟಿ ಜನಸಂಖ್ಯೆದಲ್ಲಿ 30 ಜನ ಸಾಧನೆ ಮಾಡಿದವ್ರ ಹೆಸರೇ ಬಿಟ್ರೆ ಸಾಧನೆ ಬಂದು ಮನೆ ಬಾಗ್ಲು ಬಡಿಯೋದಿಲ್ಲ. ಹೆಣ್ಣು ಅಂದ್ರೆ ಸಿಂಗಾರ ಬಂಗಾರ ಮಾಡ್ಕೊಂಡು ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕೋದಷ್ಟೇ, ಅದು ಖರ್ಚೆ. ಆದ್ರೆ ಗಂಡು ಅಂದ್ರೆ ಕೆಲ್ಸ, ಸಂಬಳ, ಮದುವೆ ಅಂದ್ರೆ ವರದಕ್ಷಿಣೆ, ವಯಸ್ಸಾದಾಗ ನೆರಳು, ಕಷ್ಟದಲ್ಲಿದ್ದಾಗ ಆಸರೆ. ಒಟ್ನಲ್ಲಿ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ನಿಮ್ಮಂತ ಲಾಭನೂ ಹೆತ್ತಿರೋ ನಿಮ್ಮಮ್ಮನೂ ಹೆಣ್ಣೆ ಅಲ್ವಾಪ? ಹಾ, ಅದಕ್ಕೆ ಕಣೆ ನಮ್ಮಮ್ಮ ಗ್ರೇಟು, ನನ್ನಂತ ಗಂಡನ ಎತ್ತಿದ್ದಾಳೆ. ಆದ್ರೆ ನಿಮ್ಮಮ್ಮ ದರಿದ್ರ 2 ಹೆಣ್ಣನ್ನ ಹೆತ್ತು ಕೂತಿದ್ದಾಳೆ. ನಾನ್ ಗಂಡ್ಸು, ನಿಮ್ಮನ್ನೆಲ್ಲ ಕಟ್ಕೊಂಡು ಅಸ್ಲೆ ಇಲ್ದೆ ಬಡ್ಡಿ ಕಟ್ಟಿ ಸಾಯ್ತಾ ಇದ್ದೀನಿ. ಗಂಡು ಇರಲಿ ಹೆಣ್ಣು ಬೇಡ ಅನ್ನೋ ಭೇದ ಇಲ್ಲಿದೆ. ಬಾಳ ಪಯಣ ಸಾಗಬಹುದೇ, ಗಂಡಿಗೆ ಹೆಣ್ಣು ಇಲ್ಲದೆ. ಅಮ್ಮ, ನನ್ ಪರೀಕ್ಷೆಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಹೋಗು ಹೋಗು, ಮಾತಾಡಕ್ಕೇನು ಸಿಗದೆ ಇದ್ದಾಗ ಮಳ್ಳಿಗೆ ತಪ್ಪಿಸ್ಕೊಂಡು ಹೊರಟೋಗ್ತಾಳೆ. ಪರೀಕ್ಷೆ ಬರ್ತಾಳಂತೆ, ಪರೀಕ್ಷೆ. 3 ಜನ ದರಿದ್ರಗಳನ್ನ ಕಟ್ಕೊಂಡು ನಾನ್ ನನ್ನ ಜೀವನದಲ್ಲಿ ಬರಿತಾ ಇದ್ದೀನಿ ಕಣೆ. ಅಗ್ನಿ ಪರೀಕ್ಷೆ, ಅಗ್ನಿ ಪರೀಕ್ಷೆ. ನನ್ನ ಜನ್ಮಕ್ಕಿಷ್ಟು. ಆಲ್ ದ ಬೆಸ್ಟ್ ಬ್ರದರ್. ಬೆಸ್ಟ್ಗೆ ಆಲ್ ದ ಬೆಸ್ಟ್ ಯಾವತ್ತೂ ಬೇಕಾಗೋದಿಲ್ಲ. ಬರೋ ಹಾರೈಕೆನ ಯಾವತ್ತೂ ಬೇಡ ಅನ್ಬಾರ್ದು ವಿಜಯ್. ಅಗತ್ಯ ಇಲ್ದಿರೋದನ್ನ ಇಟ್ಕೊಂಡು ನನ್ಗೆ ಯಾವತ್ತೂ ಅಭ್ಯಾಸ ಇಲ್ಲ. ಆದರೆ ಅತ್ಯಗತ್ಯವಾಗಿರೋ ಅಮ್ಮನ ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡ. ಡ್ಯಾಡ್, ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಲೋ ವಿಜಯ್, ನಾನು ಹೇಳಿದ್ದು ನಿನ್ನ ಹೆತ್ತ ಅಮ್ಮನ ಆಶೀರ್ವಾದ ತಗೋ ಅಂತ. ಅವಳು ಇಲ್ಲಿದ್ದಳಪ್ಪ ಫೋಟೋದಲ್ಲಿ. ಆದರೆ ನೀನು ಆಶೀರ್ವಾದ ತಗೊಳ್ತಾ ಇರೋದು ನಿನ್ನ ಚಿಕ್ಕಮ್ಮಂದು. ಡ್ಯಾಡ್, ನನ್ನ ಪಾಲಿಗೆ ಈ ಚಿಕ್ಕಮ್ಮನೇ ಹೆತ್ತಮ್ಮ. ಹೆತ್ತು ಜಗತ್ತಿಗೆ ಬಿಟ್ಟೋಗಿದ್ದು ಆ ಅಮ್ಮನೇ ಆಗಿರ್ಬೋದು. ಆದರೆ ಅಷ್ಟೇ ಪ್ರೀತಿಯಿಂದ ಈ ಜಗತ್ತನ್ನು ತೋರಿಸ್ದವಳು ಈ ಅಮ್ಮ. ಅದಕ್ಕೆ ನನಗೆ ಆ ಅಮ್ಮನಿಗಿಂತ ಈ ಅಮ್ಮನೇ ಮುಖ್ಯ. ಸರಸ್ವತಿ ನಿನ್ನ ತಲೆಯಲ್ಲಿ ಕೂತ್ಕೊಂಡು ಗಣಪತಿನೇ ನಿನ್ನ ಕೈ ಹಿಡಿದು ಬರ್ಸೋ ಹಾಗಾಗ್ಲಿ. ಈ ಸೆಮಿಸ್ಟ್ರಲ್ಲಿ ನೀನೇ ಫಸ್ಟ್ ಬರ್ತೀಯ. ಹೋಗ್ಬೇಕಂದ. ಆಲ್ ದಿ ಬೆಸ್ಟ್. ಬರ್ತೀನಮ್ಮ. ಭಾನು, ನಿನ್ನ ಮಮತೆ ದೊಡ್ಡದು ಕಣೆ. ನೀನು ಹೆರದ ಮಗ ಕೂಡ ತನ್ನ ಹೆತ್ತ ಅಮ್ಮನ ಮರೆತು ನಿನ್ನನ್ನೇ ತಾಯಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಅದವನ್ ದೊಡ್ಡ ಗುಣ ಬಿಡಿ. ನೀನು ನಿಜವಾಗ್ಲೂ ಗ್ರೇಟ್. ಅದನ್ ಯಾಕ್ರಿ ದೊಡ್ಡದು ಅಂತ ಮಾತಾಡ್ತಾ ಇದ್ದೀರಾ? ನನ್ನ ಮಕ್ಳಿಗಾದ್ರೆ ಅಮ್ಮ ಅಂತ ಕರೆಯೋದಕ್ಕೆ ನಾನಿದ್ದೀನಿ. ಆದ್ರೆ ನಮ್ ವಿಜಯಂಗೆ ಆ ಕೊರಗು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಒಲ್ವೋ ಅವನ ಕಡೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಅದನ್ನ ನೀವು ದೊಡ್ಡದು ಅನ್ಬೇಡಿ.
ಇಲ್ದೇ ಇರೋ ಸ್ಥಾನ ಮತ್ತೊಬ್ರು ತುಂಬೋ ಅವಕಾಶ ಕೆಲವ್ರಿಗೆ ಮಾತ್ರ ಸಿಗುತ್ತೆ. ಅದು ಪುಣ್ಯದ ಕೆಲ್ಸ ರೀ. ಅಲ್ಲ ಕಣೆ ಗೀತಾ, ದಿನ ಈ ತರ ಚೈನಾಕಿ ಕಟ್ತಿಯಲ್ಲ, ಯಾರಾದ್ರೂ ಕದ್ಕೊಂಡು ಹೋಗಕ್ ಇದೇನ್ ಬೆನ್ಸ್ ಕಾರಾ? ಅಲ್ಲ, ಬೆನ್ಸ್ ಕಾರ್ಗಿಂತ ದೊಡ್ಡದು. ಯಾಕಂದ್ರೆ ನಾನ್ ಬೆವರ್ ಹರಿಸಿ ನನ್ ಸ್ವಂತ ದುಡಿಮೇಲೆ ತಗೊಂಡಿರೋ ಸೈಕಲ್ ಕಣೆ ಇದು. ಸರಿ ಸರಿ, ಎಕ್ಸಾಮ್ ಟೈಮ್ ಆಯ್ತು, ನಡೀರಿ. ಹೌದು, ಎಕ್ಸಾಮ್ ಹೇಗೆ ಪ್ರಿಪೇರ್ ಆದ? ಗಮನ ಕೊಟ್ಟು ಓದಿದ್ದಾಯ್ತು, ಬರ್ತಾ ಮನನ ಮಾಡ್ಕೊಂಡು ರಿವಿಷನ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈ ಕೊನೆ ಪರೀಕ್ಷೆಯಲ್ಲಿ ದೇವ್ರು ಯಾವ್ದೇ ವಿಘ್ನಗಳಿಲ್ದಿರೋ ಹಾಗೆ ನೋಡ್ಕೊಂಡ್ರೆ ಈ ಸೆಮಿಸ್ಟರ್ ಅಲ್ಲಿ ಖಂಡಿತ ನಾನೇ ಫಸ್ಟ್. ಅದು ಕಷ್ಟ. ಯಾಕೆ? ವಿಘ್ನ ಬಂತು. ಯಾರ್ದೇ ದಿವ್ಯಾ ಕಾರು ವಿಜಯ್ ಪರ್ ಮಾಡಿರೋ ಕಡೆನೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಮುಗೀತು ಅವ್ರ ಕತೆ. ಅಯ್ಯೋ, ಅದು ಸಂಸ್ಕೃತ ಸೇದು ಕಾರ್ ಕಣೆ. ತೆಗೆದ್ಬಿಡ್ತೇನೆ ಸರ್. ಅದು ಒಳಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ತೆಗೆದ್ಬಿಡ್ತೀನಿ ಸರ್. ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಸರ್. ಮೇಷ್ಟ್ರೆ, ಇದು ನನ್ನ ಗಾಡಿ ನಿಲ್ಸೋ ಜಾಗ. ನಾನಿರ್ಲಿ ಇಲ್ಲದೆ ಇರಲಿ, ಜಾಗ ಖಾಲಿ ಇರಬೇಕು. ಗೊತ್ತಾಯ್ತು ಸರ್, ಅದಕ್ಕೆ ಈಗಲೇ ತೆಗೆದ್ಬಿಡ್ತೀನಿ ಸರ್. ತಪ್ಪನ್ನೋದು ಮಾಡಕ್ ಮುಂಚೆ ಎಚ್ಚರಿಕೆ ಅನ್ನೋದು ಇದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಮೇಷ್ಟ್ರೆ. ಇನ್ಮೇಲೆ ಯಾವತ್ತೂ ಈ ಥರ ತಪ್ಪಾಗೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ಸರ್. ಒಂದೇ ಒಂದ್ಸಲಿ ಸರ್, ಕ್ಷಮಿಸ್ಬಿಡಿ ಪ್ಲೀಸ್ ಸರ್. 3000 ಜನ ಇರೋ ಈ ಕಾಲೇಜಲ್ಲಿ ಪ್ರತಿ ಒಬ್ಬರನ್ನು ಕ್ಷಮಿಸ್ತಾ ಬಂದ್ರೆ ಕಷ್ಟ. ಸೊ ಇಂಥ ತಪ್ಪಾದಾಗ ಏನಾಗುತ್ತೆ ಅಂತ ಗೊತ್ತಾದ್ರೆ ತಪ್ಪು ಮಾಡೋರು ತೆಪ್ಪಗಾಗ್ತಾರೆ ಮೇಷ್ಟ್ರೆ. ಸರ್ ಬೇಡ ಸರ್, ಸರ್ ಪ್ಲೀಸ್ ಸರ್. ನೋಡಿ ಮೇಷ್ಟ್ರೆ, ನೀವು ಗಾಡಿ ತೆಗೆಯೋದು ಕಷ್ಟ, ಅಲ್ಲಿವರೆಗೂ ನಾನು ಕಾಯ್ಬೇಕು, ಅದೂ ಕಷ್ಟ. ಗಾಡಿಗೆ ಬೆಂಕಿ ಹಚ್ಚಿಬಿಡ್ತೀನಿ, ಬೂದಿ ತೆಗೆಯೋದು ಸುಲಭ. ಸರ್ 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 ಬೇಡ ಸರ್, ಸರ್ ಸರ್ ಪ್ಲೀಸ್ ಬೇಡ ಸರ್. ನಿನ್ನ ಆರೋಗ್ಯ ಸರಿ ಇಲ್ಲ, ನಿನ್ನ ಕೈಲಿ ಬಸ್ಸಲ್ಲಿ ಓಡಾಡಕ್ಕಾಗಲ್ಲ ಅಂತ ನನ್ನ ಮಕ್ಕಳು ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಕೊಡ್ತಿರೋ ಕಾರು ಸರ್ ಇದು. ಸರ್ ಇದಕ್ಕೇನು ಮಾಡಬೇಡಿ ಸರ್. ಸರ್ ದಯವಿಟ್ಟು ಇದಕ್ಕೆ ಬೆಂಕಿ ಹಾಕಬೇಡಿ ಸರ್. ಸರ್ ಪ್ಲೀಸ್ ಸರ್. ದಯವಿಟ್ಟು ಸರ್, ಸರ್ ನನ್ನ ಮಾತು ಕೇಳಿ ಸರ್. ಹೇಳಿದ್ನಲ್ಲ ಮೇಷ್ಟ್ರೆ, ಇವತ್ತು ಕ್ಷಮಿಸಿದ್ರೆ ನಾಳೆ ಇನ್ನೊಬ್ರಿಗೆ ಸದ್ರ ಆಗತ್ತೆ. ಕ್ಷಮಿಸ್ತಾನೆ ಬಿಡು ಅನ್ನೋ ಸಲಿಗೆ ಹುಟ್ಟುತ್ತೆ. ನನ್ನ ಜಾಗದಲ್ಲೇ ಆಗ್ಲಿ, ನನ್ನ ಬದುಕಲ್ಲೇ ಆಗ್ಲಿ, ಯಾರೇ ಅಡ್ಡ ಬಂದ್ರೋ ಶಿಕ್ಷೆ ಅಲ್ಟಿಮೇಟ್ ಆಗಿರುತ್ತೆ. ಎಕ್ಸಾಮ್ ವಿಷಯದಲ್ಲಿ ಪರೀಕ್ಷೆ ಆಗಿ ಕರೆಕ್ಷನ್ ಆದ್ಮೇಲೆ ರಿಸಲ್ಟು, ಆದ್ರೆ ಈ ವಿಜಯ್ ವಿಷಯದಲ್ಲಿ ಸ್ಪಾಟ್ ಅಲ್ಲೇ ರಿಸಲ್ಟ್.